ನಮಸ್ಕಾರ. ಲೀಲಾ, ನಾನ್ ಮಾರತಹಳ್ಳಿಯಿಂದ. ಪೇಷಂಟ್ ನನ್ನ ತಂಗಿ ಪ್ರಿಯಾ ಅಂತ, 32 ಇಯರ್ಸ್. 1 ವೀಕ್ ಬಿಫೋರ್ ಗೊತ್ತಾಗಿತ್ತು. ಅದು ಒಂದು ಪೈಲ್ಸ್ ಆಪರೇಷನ್ಗೆ ಅಂತ ಹೋಗಿತ್ತು. ಸೊ ಅಲ್ಲಿ ಬಂದ್ಬಿಟ್ಟು ಬ್ಲಡ್ ಟೆಸ್ಟ್ ನೋಡ್ಬಿಟ್ಟು ಆಮೇಲೆ ಕನ್ಫರ್ಮ್ ಮಾಡಿ. ಸಿಂಪ್ಟಮ್ಸ್ ಅಂತ ಏನು ಕಾಣಿಸ್ತಾ ಇರ್ಲಿಲ್ಲ. ಇವಾಗ ಪೈಲ್ಸ್ ಇದು ಬಂದಾಗಿಂದ ಸ್ವಲ್ಪ ಫೀವರಿಶ್, ಚಳಿ ಜ್ವರ ಬರ್ತಾ ಇತ್ತು. ಬಟ್ ಅದು ಬಿಟ್ರೆ ಬೇರೆ ಏನ್ ಸಿಂಪ್ಟಮ್ಸ್ ಇಲ್ಲ. ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದ್ದಾರೆ, ಅದಕ್ಕೆ ನೋಡ್ತಾ ಇದೀವಿ. ಕೀಮೋ ಮಾಡಿಸ್ಬೇಕು ಅಂತ ಎಲ್ಲರೂ ಸಜೆಸ್ಟ್ ಮಾಡ್ತಾ ಇದ್ದಾರೆ, ಬಟ್ ಅವಳು ಒಪ್ಕೋತಾ ಇಲ್ಲ. ಸೊ ನನ್ಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬೇಕು, ನನ್ ಕೀಮೋ ಬೇಡ ಅಂತ ಇದು ಮಾಡ್ತಾ ಇದ್ದಾಳೆ. ಸೊ ಅದಕ್ಕೆ ಅದು ಹೇಳಲಿಲ್ಲ. ಕೇಳಿದ್ವಿ, ಬಟ್ ಅವರು ಯಾವ್ದ್ರಿಂದ ಬಂದು ಏನು ಅಂತ ಹೇಳಲಿಲ್ಲ. ಫ್ಯಾಮಿಲಿ ಹಿಸ್ಟ್ರಿ ಅಂತ ಏನು ಇಲ್ಲ. ಅಂದ್ರೆ ನಮ್ಮ ಅಜ್ಜಿಗಿತ್ತು, ಬಟ್ ಅವ್ರಿಗೆ ಬಂದ್ಬಿಟ್ಟು ಯೂಟ್ರಸ್ ಅಲ್ಲಿ ಇತ್ತು. ಸೊ ಈ ತರ ಅದು ಬಂದ್ಬಿಟ್ಟು ಒಂದು 20 ಇಯರ್ಸ್ ಬಿಫೋರ್. ಡಾಕ್ಟ್ರೇ ಅವ್ರ ಮುಂದೆ ಎಲ್ಲ ಹೇಳಿದ್ರು, ಅವಳು ಸ್ಟ್ರಾಂಗ್ ಆಗಿದ್ದಾಳೆ, ಮೆಂಟಲಿ ಏನು ಭಯ ಇಲ್ಲ, ಅವಳು ಸ್ಟ್ರಾಂಗ್ ಆಗಿದ್ದಾಳೆ. ಆನ್ಲೈನ್ ಅಲ್ಲಿ ನೋಡಿದ್ ನಾವು, ಸೊ ನೋಡ್ಕೊಂಡು ಬಂದಿದ್ದು. ಅದು ಈ ಹಾಸ್ಪಿಟಲ್ ಅವಳೇ ಸಜೆಸ್ಟ್ ಮಾಡಿದ್ ನಮ್ಗೆ, ಸೊ ಅಲ್ಲಿ ಹೋಗಿ ಅಂತ. ನಿನ್ನೆ ನಮ್ಮಮ್ಮ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಸೊ ಎಲ್ಲ ಮಾತಾಡ್ಕೊಂಡು ಇವತ್ತು ಸರಿ ನಾವು ಮೆಡಿಸಿನ್ಸ್ ಎಲ್ಲ ತಗೊಂಡೋಗಿ ನಮ್ಮಿಂದ ಆದಷ್ಟು ನಾವು ಪ್ರಯತ್ನ ಪಡೋಣ ಅಂತ